ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ. ಈ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ನೋಡ್ರಿ. ನಾನು ನಿನ್ನೆ ಗುರುವಾರ ಕ್ಲೀನಿಂಗ್ ಎಲ್ಲ ಮಾಡಿರೋವಂಥ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ನಿ. ಇದು ಅದರ ನೆಕ್ಸ್ಟ್ ಡೇ ಶುಕ್ರವಾರದ ವ್ಲಾಗ್ ಇದು. ಬೆಳಗ್ಗೆನ ಇವತ್ತು ಅಷ್ಟೇ 6 ಗಂಟೆಗೆ ಎದ್ದಿದ್ನಿ. ಎದ್ದು ಫಸ್ಟ್ ಚಹಾ ಮಾಡ್ಕೊಂಡು ಕುಡಿದ್ನಿ. ಚಹಾ ಕುಡಿದು ಇವಾಗ ಸಾನ್ವಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಕತ್ತಿದ್ನಿ. ಪಾಸ್ತಾ ಬೇಯಿಸಾಕಿಟ್ಟನು ನೋಡ್ರಿ. ಆಕೆಗೆ ಭಾಳ ದಿವಸ ಆಗಿತ್ತು ಇವಾಗ ಪಾಸ್ತಾ ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಇದ್ದು ಅವ ಪಾಸ್ತಾ ಅವನಷ್ಟು ಮಾಡಿ ಖಾಲಿ ಮಾಡಿರಾತಂಥೇಳಿ ಇವತ್ತು ಮಾಡಾಕತ್ತೀನಿ. ಇವಾಗ ಈ ಸಾರಿ ಡಿಮಾರ್ಟಿಗೆ ಹೋದಾಗ ನಾನು ಪಾಸ್ತಾ ತೊಗೊಂಡು ಬಂದಿಲ್ಲ ನೋಡ್ರಿ. ಯಾಕಂದ್ರೆ ಅದೆಲ್ಲ ತಿನ್ನೋದ್ರಿಂದ ಅಷ್ಟು ಒಳ್ಳೇದಲ್ಲ ಅಂಥೇಳಿ ಇವಾಗ ನಾನು ಈ ಸಾರಿ ಹೋದಾಗ ಡಿಮಾರ್ಟಿಗೆ ಹೋದಾಗ ಪಾಸ್ತಾ ಅದು ಏನೋ ತೊಗೊಂಡು ಬಂದಿಲ್ಲ. ಇದ್ದಿದ್ದವನ್ನ ಖಾಲಿ ಮಾಡಿರಾತಂಥೇಳಿ ಇವತ್ತು ಪಾಸ್ತಾ ಮಾಡಾಕತ್ತಿದ್ನಿ. ಮತ್ತು ಸಾನ್ವಿಗಂತೂ ಅಗದಿ ಫೇವ್ರೇಟ್ ನೋಡ್ರಿ ಈ ರೆಸಿಪಿ. ಹಾಗಾಗಿ ಇವತ್ತು ಸಾನ್ವಿಗೆ ಪಾಸ್ತಾನ ಮಾಡಿಕೊಟ್ನಿ. ಎಲ್ಲ ತರಕಾರಿನೂ ಇತ್ತು ಮನೆಯೊಳಗೆ. ಹಾಗಾಗಿ ಎಲ್ಲ ತರಕಾರಿನೂ ಹಾಕಿ ಸ್ವಲ್ಪ ಖಾರದ ಪುಡಿ ಆಮೇಲೆ ಸಾಲ್ಟು ಎಕ್ಸ್ಟ್ರಾ ಹಾಕಕತ್ತೀನಿ. ಆಮೇಲೆ ಮ್ಯಾಗಿ ಮಸಾಲಾನು ಹಾಕಿರ್ತಾನೆ ನಾನು. ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸ್ ಹಾಕಿರ್ತೀನಿ. ಇಷ್ಟೆಲ್ಲ ಹಾಕಿ ನೋಡ್ರಿ ಫ್ರೈ ಮಾಡೀನಿ. ಇನ್ನು ಸಾಸ್ ಅದು ಸೇರಿಸ್ಕೊಂಡಿಲ್ಲ. ಲಾಸ್ಟಿಗೆ ನಾನು ಟೊಮೆಟೊ ಸಾಸ್ನ ಸೇರಿಸ್ಕೊಂಡಿರ್ತೀನಿ. ಇವಾಗ ಬರೀ ಒಗ್ಗರಣೆ ಹಾಕಿ ಪಾಸ್ತಾ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಮ್ಯಾಗಿ ಮಸಾಲ ಮತ್ತು ಸಾಸು ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡೀನಿ ಅಂದ್ರೆ ಇದು ಪಾಸ್ತಾ ಮಾತ್ರ ಅಗದಿ ಮಸ್ತಾಗಿ ರೆಡಿ ಆಗ್ತದೆ ನೋಡ್ರಿ. ನನಗೂ ಇಷ್ಟ ಆಗ್ತತಿ ಇದು. ಅಷ್ಟು ಟೇಸ್ಟಿಯಾಗಿರ್ತತಿ ನೋಡ್ರಿ. ಈಗ ನೋಡೋಕ್ಕೂ ಎಷ್ಟು ಚಂದ ಕಾಣಿಸಕತ್ತತಿ. ಹಂಗೆ ಸಾನ್ವಿಗೆ ಸ್ನ್ಯಾಕ್ಸು ಮತ್ತು ಲಂಚು ಎರಡೂ ಪ್ಯಾಕ್ ಮಾಡತ್ತೇನೆ. ಈಗ ಸ್ನ್ಯಾಕ್ಸಿಗೆ ಆರೆಂಜ್ ಹಾಕತ್ತೇನೆ ನೋಡ್ರಿ. ಹಿಂದಿನ ದಿವಸನ ತರಿಸಿದ್ನೆಲ್ಲ ಅವನ್ನ ಹಾಕೀನಿ. ಆಮೇಲೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಇತ್ತು, ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರು, ಅದನ್ನು ನಾನು ಹಾಕಿ ಮಧ್ಯಾಹ್ನಕ್ಕೆ ಪಾಸ್ತಾ ಹಾಕಕತ್ತೀನಿ. ಸಾನ್ವಿ ಸ್ಕೂಲ್ದಾಗ ಜಂಕ್ ಫುಡ್ ಎಲ್ಲ ಅಲವ್ ಇಲ್ಲ, ಬರೀ ಹೆಲ್ದಿ ಫುಡ್ಡನ್ನು. ಆದ್ರೆ ಪಾಸ್ತಾ ಆಕಿ ಸ್ಕೂಲ್ ಶುರು ಆದಾಗಿಂದ ಇದು 2ನೇ ಸಾರಿ ತೊಗೊಂಡು ಹೊಂಟಾಳಷ್ಟ. ನಾವು ಡೈಲಿ ಬರೀ ಜಂಕ್ ಫುಡ್ ಕಳಿಸಿರಕ್ಕೆ ಕೇಳ್ತಾರೋ. ಅದರಾಗೂ ಹೊರಗಡೆದ್ದು ಚಿಪ್ಸು ಕುರ್ಕುರೆ ಇಂಥದ್ದಂತೂ ಕಳಿಸೋಂಗೇನೇ ಇಲ್ಲ. ನಾನು ಮನ್ಯಾಗ ಮಾಡಿದ್ದೆಲ್ಲ ಪಾಸ್ತಾ ಹಾಗಾಗಿ ಕಳಿಸಿರ್ತಾನೆ ಅಷ್ಟೆ. ಇನ್ಮೇಲಂತೂ ಅದನ್ನು ಕಳ್ಸಂಗಿಲ್ಲ ನೋಡ್ರಿ. ಯಾಕಂದ್ರೆ ತರೋದನ್ನು ನಿಲ್ಲಿಸ್ಬಿಟ್ಟನಿ. ಹಾಗಾಗಿ ಕಳ್ಸಂಗಿಲ್ಲ. ಬರೀ ಹೆಲ್ದಿ ಫುಡ್ ಅಷ್ಟೇ ಕೊಟ್ಟು ಕಳಿಸ್ಬೇಕಲ್ಲಿ. ಸಾನ್ವಿಗೆಲ್ಲ ರೆಡಿ ಮಾಡಿ ಆಕಿನ ಬಸ್ ಹತ್ತಿಸಿ ಬಂದ ತಕ್ಷಣ ಇವಾಗ ಅಡುಗೆ ಕೆಲಸ ಶುರು ಮಾಡ್ಕೊಂಬಿಟ್ನಿ. ಹೆಸರುಬೇಳೆ ಪಾಯಸ ಮಾಡಿರತ್ತೆ ಇವತ್ತು ಅಂಥೇಳಿ ಹೆಸರುಬೇಳೆನ ಫಸ್ಟ್ ಹುರ್ಕೊಳಕತ್ತೀನಿ. ಕುಕ್ಕರ್ದಾಗನ ಹುರ್ಕೊಂಡು ಹುರಿದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಒಂದು 2 ವಿಷಲ್ ಕೂಗಿಸ್ಕೊತೀನಿ. ಸಾಕು, 2 ವಿಷಲ್ ಕೂಗಿಸ್ಕೊಂಡ್ರು ಕರೆಕ್ಟಾಗಿ ಬೆಂದು ಬಿಡ್ತಾವೆ. ಹೆಸರುಬೇಳೆ ಎಲ್ಲ ಬೇಗ ಬೇಯ್ತಾವೆ. ಹಾಗಾಗಿ ಒಂದು 2 ವಿಷಲ್ ಕೂಗಿಸ್ಕೊತೀನಿ. ಈ ಕಡೆ ನಾಷ್ಟ ಉಪ್ಪಿಟ್ಟು ಮಾಡಿದ್ನಿ. ನಾನು ನಮ್ಮ ಮನೆಯವರಿಬ್ಬರು ನಾಷ್ಟ ಮಾಡಿದ್ದೀವಿ, ಉಪ್ಪಿಟ್ಟು ತಿಂದೀವಿ. ಹಂಗೆ ಇವಾಗ ಸಬ್ಸಿಗೆ ಸೊಪ್ಪಿತ್ತು, ಅದನ್ನು ಹಾಕಿ ಬಾತ್ ಮಾಡಿರಾತಂತೇಳಿ ಇವಾಗ ಬಾತ್ ಮಾಡಾಕತ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಚಕ್ಕೆ ಲವಂಗ ಆಮೇಲೆ ಪಲಾವ್ ಎಲೆ, ಅನಾನಸು, ಮರಾಠ ಮೊಗ್ಗು, ಏನೇನೆಲ್ಲ ಸ್ಪೈಸಸ್ ಐತಿ ಎಲ್ಲ ಹಾಕೀನಿ. ಆಮೇಲೆ ಸೋಂಪನ್ನು ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಂಡಿದ್ದಾನೆ ನೋಡ್ರಿ. ಆಮೇಲೆ ಸ್ಲೈಸ್ ಆಗಿ ಕಟ್ ಮಾಡಿರೋವಂಥ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಇವತ್ತು ಚಪಾತಿ ರೊಟ್ಟಿ ಎಲ್ಲ ಮಾಡತ್ತಿರಲಿಲ್ಲ. ಹಾಗಾಗಿ ಪಾಯಸ ಮತ್ತು ಬಾತ್ ಮಾಡಕತ್ತಿದ್ನಿ. ಇವಾಗ ಟೊಮ್ಯಾಟೊನ ಸೇರಿಸ್ಕೊಂಡು ನಾನು ಚೆಂದಾಗ ಮಿಕ್ಸ್ ಮಾಡಿಕೊಂಡು ಇವಾಗ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿರ್ತೀವಿ. ಹಾಗಾಗಿ ಖಾರದ ಪುಡಿ ಎಲ್ಲ ಹಾಕಂಗಿಲ್ಲ. ಬರೀ ಅರಿಶಿನ ಉಪ್ಪು ಅಷ್ಟೇ ಹಾಕ್ಬೇಕು ಇದಕ್ಕೆ. ಇವಾಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ನೇನ ಸಬ್ಸಿಗೆ ಸೊಪ್ಪು ಅದನ್ನು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳತ್ತೀನಿ. ಪುದೀನ ಇದ್ದರೆ ಪುದೀನ ಹಾಕೋಬೋದು. ನಮ್ಮ ಮನೆಗೆ ಇವತ್ತು ಪುದೀನ ಇರಲಿಲ್ಲ. ಹಾಗಾಗಿ ಬರೀ ಕೊತ್ತಂಬರಿ ಸೊಪ್ಪಷ್ಟು ಹಾಕಿದ್ದೀನಿ. ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರಿಶಿನ ಪುಡಿ ಇಷ್ಟು ಹಾಕ್ಕೊಳತ್ತೀನಿ. ಆಮೇಲೆ ಒಂಚೂರ ಗರಂ ಮಸಾಲ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡಪ್ಪ ಅಂತಂದ್ರೆ ನೀವು ಖಾರದ ಪುಡಿನೂ ಹಾಕೋಬೋದು. ಆದರೆ ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿರೋನೇ ಚಲೋ ಇರ್ತೈತಿ. ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಅಳತೆಗೆ ತಕ್ಕಂಗೆ ನೀರು ಹಾಕ್ಕೊಂಡಿದ್ದೀನಿ. 1.5 ಗ್ಲಾಸಿಗೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಕುದಿಯಾಕ್ಬಿಟ್ಟಿದ್ನಿ. ಇದು ಕುದಿ ಬಂದಮೇಲೆ ಇವಾಗ ನಾನು ಅಕ್ಕಿನ ಸೇರಿಸ್ಕೊಳತ್ತೀನಿ ನೋಡ್ರಿ. 1.5 ಗ್ಲಾಸ್ ಅಕ್ಕಿನ ನಾನು ಹಾಕ್ಕೊಂಡಿದ್ನಿ. ಹಾಕಿ ಮಿಕ್ಸ್ ಮಾಡಿ ಇವಾಗ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಬ್ಸಿಗೆ ಬಾತು ರೆಡಿ ಆಯಿತು. ಆ ಕಡೆ ಏನು ಬೇಯಿಸಾಕಿಟ್ಟಿದ್ನಲ್ಲ ತೊಗರಿಬೇಳೆ ಅವು ಬೆಂದಿದ್ದು. ಇವಾಗ ಅದಕ್ಕೆ ನಾನು ಬೆಲ್ಲನ ಕಟ್ ಮಾಡಿ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೇನೆ ನೋಡ್ರಿ. ಇದನ್ನು ಕರಗಿಸ್ಬೇಕು, ಕುದಿಸ್ಬಾರ್ದು, ಬರೀ ಬೆಲ್ಲ ಕರಗೋವಷ್ಟು ಅಷ್ಟೇ ಬಿಸಿ ಮಾಡಬೇಕು. ಸಣ್ಣಗೆ ನಾನು ಚಾಕುಲಿ ಕಟ್ ಮಾಡ್ಕೊಂಡಿನಿ ನೋಡ್ರಿ. ಅದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಬಿಸಿ ಮಾಡೋಕ್ಕಿಟ್ನಿ.
ಇದು ಕರಗಬೇಕಷ್ಟೆ, ಜಾಸ್ತಿ ಹೊತ್ತು ಬಿಟ್ರೆ ಅದು ಪಾಕ ಥರ ಆಗಿಬಿಡ್ತೈತಿ. ಹಂಗೆ ಮಾಡಬಾರ್ದು, ಬರೀ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ತೊಗರಿಬೇಳೆ ನೋಡಿರಿ ಎಷ್ಟು ನೀಟಾಗಿ ಎಲ್ಲ ಕರೆಕ್ಟಾಗಿ ಬೆಂದಿತ್ತು. ಅದಕ್ಕೆ ಇವಾಗ ಬೆಲ್ಲದ ನೀರನ್ನ ನಾನು ಸೋಸಿ ಹಾಕ್ಕೊಳಕತ್ತೀನಿ, ಯಾಕಂದ್ರೆ ಬೆಲ್ಲದೊಳಗೆ ಎಲ್ಲ ಕಸ ಇರ್ತೈತಿ. ಅದಕ್ಕೋಸ್ಕರ ಸೋಸಿ ಇವಾಗ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳತ್ತೀನಿ ನಾನು. ಟೇಸ್ಟ್ ಆಮೇಲೆ ಜಾಸ್ತಿ ಸ್ವೀಟ್ ಆದರೆ ಅದು ತಿನ್ನೋಕ್ಕಾಗಂಗಿಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿ ನಾನು ಸೇರಿಸ್ಕೊಳಕತ್ತೀನಿ. ಈ ಪಾಯಸ ಬೇಗ ಮಾಡಿಬಿಡ್ಬೋದು, ಟೇಸ್ಟ್ ಅನ್ನೋ ಅಷ್ಟೇ ಭಾಳ ಚಲೋ ಇರ್ತದೆ ನೋಡಿರಿ. ಬೆಲ್ಲದ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳಕತ್ತೀನಿ. ಗಸಗಸೆ ಇದ್ದರೆ ನೀವು ಗಸಗಸೆನ ಪುಡಿ ಮಾಡಿ ಹಾಕ್ಕೋಬೋದು, ನಾನು ಸೇರಿಸ್ಕೊಂಡಿಲ್ಲ, ಇರಲಿಲ್ಲ. ಹಾಗಾಗಿ ತೆಂಗಿನಕಾಯಿ ತುರಿನ ಹಾಕಿ ಒಂದೆರಡು ನಿಮಿಷ ಬಿಸಿ ಮಾಡ್ಕೊಂಡಷ್ಟ ಇವಾಗ ಅದಕ್ಕೆ ಒಗ್ಗರಣೆ ಕೊಡಾಕತ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಆಮೇಲೆ ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿನಿ ನೋಡಿರಿ. ಹಾಕಿ ಇವಾಗ ಇದನ್ನು ಅದಕ್ಕೆ ಹಾಕಿರೋ ಮುಗೀತು, ಪಾಯಸ ರೆಡಿ ಆಗಿಬಿಡ್ತು. ಪಾಯಸ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ಮತ್ತು ಹೆಸರು ಬೇಳೆ ದೇಹಕ್ಕೆ ತಂಪು, ಹಾಗಾಗಿ ಭಾಳ ಒಳ್ಳೇದು ನೋಡ್ರಿ ಅದು. ನಾನಂತೂ ಸುಮಾರು ದಿವಸ ಆಗಿತ್ತು ಮಾಡೇ ಇರಲಿಲ್ಲ. ಇವತ್ತು ನೈವೇದ್ಯಕ್ಕೂ ಆಗ್ತತಿ, ನಮಗೂ ತಿನ್ನೋಕ್ಕೂ ಆಗ್ತತಿ ಅಂಥೇಳಿ ಪಾಯಸ ಮಾಡೀನಿ ನೋಡ್ರಿ. ಪಾಯಸ ರೆಡಿ ಆಯಿತು. ಇನ್ನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಕೆಲಸನ ಶುರು ಮಾಡ್ಕೋಬೇಕು. ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ತೆಗೆದಿಟ್ಟು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದು ನೋಡ್ರಿ. ಹಿಂದಿನ ದಿವಸನ ತಲೆ ಸ್ನಾನ ಮಾಡಿರೋದ್ರಿಂದ ಇವತ್ತೇನು ತಲೆ ಸ್ನಾನ ಮಾಡಲಿಲ್ಲ ನಾನು. ಮತ್ತು ದೇವ್ರ ಮನೆಯೂ ಎಲ್ಲ ರೆಡಿ ಮಾಡಿಟ್ಟಿದ್ನಿ. ಈಗ ಬರೀ ಹೂ ಹಾಕಿ ದೀಪ ಹಚ್ಚಿ ಪೂಜೆ ಮಾಡೋದಿತ್ತು. ಫಸ್ಟ್ ವೀಕಲ್ಲ, ಹಾಗಾಗಿ ಸ್ಯಾರಿ ಉಟ್ಕೊಂಡು ಮಾಡಿರಾತು. ಭಾಳ ದಿವಸ ಆಯಿತು ನಾನು ಸೀರೆ ಉಟ್ಕೊಂಡಿಲ್ಲ ಅಂತೇಳಿ ಇವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ. ಇದಂತೂ ನನ್ನ ಮದುವೆ ಟೈಮ್ದಾಗ ತೊಗೊಂಡಿರುವಂಥದ್ದು ಸ್ಯಾರಿ ನೋಡ್ರಿ. ಇದೆ ನನ್ನ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ನನ್ನ ಹತ್ರ ಈ ಥರ ಸಾಫ್ಟಾಗಿರೋ ಸೀರೆಗಳು ಅಷ್ಟೊಂದಿಲ್ಲ, ಇರುವನ ಒಂದು 4-5 ಅದಾವೆ ಅಷ್ಟೇ, ಇಲ್ಲಾಂದರೆ ಎಲ್ಲ ಬಾರ್ಡರ್ ಸ್ಯಾರಿನ ಅದಾವು. ಅದಕ್ಕಾಗಿ ಇದನ್ನು ಉಟ್ಕೊಂಡ್ಬಿಟ್ಟು ಇವತ್ತು. ಅದ್ರ ಬ್ಲೌಸ್ ಅಂತೂ ಎಲ್ಲಿ ಹೋಗೈತೋ ನೆನಪಿಲ್ಲ ನೋಡ್ರಿ ನನಗೆ, ಯಾಕಂದ್ರೆ ಈ ಸ್ಯಾರಿ ತೊಗೊಂಡಾಗ ನಾನು ತೀರಾ ಸಣ್ಣಕ್ಕಂದ್ರೆ ಸಣ್ಣಕ್ಕಿದ್ನಿ. ಇವಾಗ ಅದು ನನಗೆ ಬ್ಲೌಸ್ ಆಗ್ತಿರ್ಲಿಲ್ಲ, ಹಾಗಾಗಿ ಯಾರಿಗೆ ಕೊಟ್ಟೆನೋ ಏನು ಬಿಸಾಕಿದನೋ ಗೊತ್ತಿಲ್ಲ. ಅದಕ್ಕಾಗಿ ಅದಕ್ಕೊಂದು ಬ್ಲ್ಯಾಕ್ ಕಲರ್ ಬ್ಲೌಸ್ನ ನಾನು ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀನಿ. ಹಂಗೆ ಇವಾಗ ನಾನು ಡೈಲಿ ಯೂಸ್ ಮಾಡುವಂಥ ಎಲ್ಲ ಕ್ರೀಮ್ಗಳನ್ನೆಲ್ಲ ಹಚ್ಕೊಂಡು ಹಂಗೆ ಸ್ವಲ್ಪ ಕಾಜಲ್ ಹಚ್ಕೊಳಕತ್ತೀನಿ ನೋಡ್ರಿ. ಇವಾಗ ಒಂದು ಬೊಟ್ಟಿಟ್ಕೊಂಡು ಶೃಂಗಾರ ಹಚ್ಕೊಂಡ್ರೆ ನಾನು ರೆಡಿ ಆದ್ನಿ. ಇನ್ನು ಪೂಜೆನ ಶುರು ಮಾಡ್ಕೋಬೇಕು. ದೇವ್ರ ಮನೆಯೆಲ್ಲ ರೆಡಿ ಇತ್ತು. ಇವಾಗ ದೇವ್ರಿಗೆಲ್ಲ ಗಂಧ, ಆಮೇಲೆ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲನೂ ಹಚ್ಚಬೇಕು. ಫಸ್ಟ್ ಎಲ್ಲ ದೇವರಿಗೆ ಗಂಧ ಹಚ್ಕೊಳಕತ್ತೀನಿ ನೋಡ್ರಿ. ವಿಭೂತಿನೂ ಹಚ್ಚಿರ್ತೀನಿ, ಆದರೆ ರಾಯರ ಫೋಟೋಕ್ಕೆ ವಿಭೂತಿ ಹಚ್ಚಬಾರ್ದಲ್ಲ, ಬರೀ ಗಂಧನ ಹಚ್ಚಬೇಕು. ಹಾಗಾಗಿ ಇವತ್ತು ಎಲ್ಲ ದೇವ್ರಿಗೇನು ಗಂಧನ ಹಚ್ಚಿಬಿಟ್ನಿ. ಅದು ಕಲಸಿಟ್ಟಿರುವಂಥದ್ದು ಏನದು ವಿಭೂತಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಅದನ್ನು ಮತ್ತೆ ಕಲಿಸ್ಕೋಬೇಕಿತ್ತು. ಸರಿ, ಇವತ್ತು ಗಂಧನ ಹಚ್ಚಿರಾತು, ನೆಕ್ಸ್ಟ್ ಟೈಮ್ ಕಲಿಸ್ಕೊಂಡ್ರಾತಂಥೇಳಿ ಇವಾಗ ಗಂಧನ ಹಚ್ಕೊಳತ್ತೀನಿ. ನಾನು ಸಪ್ರೇಟ್ ದೇವರಿಗೆ ಒಂದು ಡಬ್ಬಿ ಒಳಗೆ ವಿಭೂತಿ ಕಲಸಿಟ್ಟಿರ್ತೀನಿ. ಆಮೇಲೆ ಹೊಸ್ಲಿಕ್ಕೆ ಹಚ್ಚಾಕಂಥೇಳಿ ಸಪ್ರೇಟ್ ಒಂದು ಬೇರೆ ಕಲಸಿಟ್ಟನಿ. ಮತ್ತು ನಮಗೆ ಹಚ್ಕೊಳಕ್ಕೆ ವಿಭೂತಿ ಬೇರೆ, ದೇವ್ರಿಗೆ ಹಚ್ಚಕ್ಕೆ ವಿಭೂತಿ ಬೇರೆ, ಹಂಗೆ ಮಾಡಿಟ್ಟನಿ. ಇವತ್ತದು ದೇವ್ರಿಗೆ ಹಚ್ಚುವಂಥದ್ದು ಖಾಲಿಯಾಗಿತ್ತು, ಅದಕ್ಕೋಸ್ಕರ ದೇವರಿಗೆಲ್ಲ ಗಂಧನ ಹಚ್ಚಿ ಅರಿಶಿನ ಕುಂಕುಮ ಹಚ್ಚೀನಿ. ಈ ಕಡೆ ಹೊಸ್ಲು ಪೂಜಾನು ಮಾಡತ್ತನ ನೋಡ್ರಿ. ಫಸ್ಟ್ ಎಲ್ಲ ಒರೆಸ್ಕೊಂಡಿದ್ನಿ, ಇವಾಗ ನೀಟಾಗಿ ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಹಚ್ಚತ್ತನ ನೋಡ್ರಿ. ಅದು ಅರಿಶಿನ ಏನು ತೆಳುವಾಗೆ ಮಾಡಿ ನಾನು ಹಚ್ತೇನಲ್ಲ ಹೊಚ್ಲಿಕ್ಕೆ, ಅದರೊಳಗೆ ಸ್ವಲ್ಪ ರೋಸ್ ವಾಟರ್ ಹಾಕಿ ಕಲಿಸ್ಕೊಂಡಿರ್ತೀನಿ. ಇವಾಗ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿನೂ ಹಾಕ್ಕೋಬೇಕು. ಇಲ್ಲಿ ವಿಭೂತಿ ಸ್ವಲ್ಪ ಕಲಸಿಟ್ಟಿದ್ನಿ, ಅದು ನೋಡೋನು ಚಲೋ ಬರ್ತತೋ ಇಲ್ಲೋ ಅಂತೇಳಿ ಹಚ್ಚೀನಿ. ಅದಷ್ಟೊಂದು ಚಲೋ ಬರಲಿಲ್ಲ, ಯಾಕಂದ್ರೆ ಇನ್ನೂ ಅರಿಶಿನ ಹಸಿ ಇತ್ತಲ್ಲ, ಹಾಗಾಗಿ ಬರೀ ದೇವ್ರ ಮನೆಗಷ್ಟೇ ವಿಭೂತಿ ಹಚ್ಚೀನಿ. ಇಲ್ಲಿ ಹೊರಗಡೆ ಹೊಚ್ಲಿಕ್ಕೆ ರಂಗೋಲಿನ ಹಾಕೊಂಡು ನೋಡ್ರಿ. ಅಲ್ಲೂ ಅಷ್ಟೇ ಅರಿಶಿನ ಹಚ್ಚಿದ್ದೀನಿ, ಹಚ್ಚಿ ಅದ್ರ ಮೇಲೆ ರಂಗೋಲಿ ಹಾಕಕತ್ತೀನಿ. ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ ಅರಿಶಿನ ಹಚ್ಚಿರ. ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗ್ಯಾಸನ್ನು ಪೂಜೆ ಮಾಡತ್ತೀನಿ, ಸ್ಟವ್ ಅದನ್ನು ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಇವಾಗ ಗಂಧ ಹಚ್ಚತ್ತೆ ನೋಡ್ರಿ. ಈ ಗಂಧ ಮಾತ್ರ ಭಾರಿ ಅಂದ್ರೆ ಭಾರಿ ಸ್ಮೆಲ್ ಐತಿದೆ. ನಾವು ಇದನ್ನ ಎಲ್ಲಿ ತೊಗೊಂಡು ಬಂದೇವಂದ್ರೆ ಮಂತ್ರಾಲಯಕ್ಕೆ ಹೋಗಿದ್ದೀವಲ್ಲ, ಅಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಐತಿ, ಅಲ್ಲಿ ತೊಗೊಂಡು ಬಂದಿದ್ದೀವಿ ನಾವು ಇದನ್ನು. ಗಂಧ ಭಾರಿ ಮಸ್ತ್ ಐತಿ ನೋಡ್ರಿ. ಅದು ಸ್ಮೆಲ್ಲು ಅಷ್ಟೇ ಭಾಳ ಚಂದ ಐತಿ ಗಂಧದ ವಾಸನೆ ನೋಡ್ರಿ. ನೋಡಾಕ ಎಷ್ಟು ಚಂದ ಕಾಣಿಸಕತ್ತೈತಿ, ನೀಟಾಗಿ ಹತ್ತತೈತಿ. ಅದನ್ನು ನಾನು ಗ್ಯಾಸಿಗೇನು ಹಚ್ಚೀನಿ, ಗ್ಯಾಸ್ ಸ್ಟೌವಿಗೆ ಹಚ್ಚೀನಿ. ಹಂಗೆ ಮೇನ್ ಡೋರನ್ನು ಪೂಜೆ ಮಾಡಬೇಕಿತ್ತು ಇವತ್ತು. ಮೇನ್ ಡೋರಿಗೇನು ಅದ ಗಂಧನ ಹಚ್ಚತ್ತ ನೋಡ್ರಿ. ಇದು ಲಾಸ್ಟ್ ಟೈಮ್ ಹೋದಾಗ ತೊಗೊಂಡು ಬಂದಿದ್ದೀವಿ ನಾವು, ಅದ ಗಂಧ. ಇದು ಇನ್ನೂ ಒಂದು ಬಾಟಲ್ ಐತಿ. ಈಗ ಮೊನ್ನೆ ಒಂದು ಸರಿ ಹೋಗಿದ್ದೀವಲ್ಲ ಮಂತ್ರಾಲಯಕ್ಕೆ, ಆವಾಗನೂ ಒಂದು ತೊಗೊಂಡು ಬಂದೇವಿ, ಅದು ಒಂದು ಐತಿ.
ಇನ್ನು ನೆಕ್ಸ್ಟ್ ಟೈಮ್ ಹೋದಿವಿ ಅಂದರೆ ಎಕ್ಸ್ಟ್ರಾ ತೊಗೊಂಡು ಬರಬೇಕು, ಯಾಕಂದ್ರೆ ಗಂಧ ಭಾಳ ಚಲೋ ಐತೆ ನೋಡ್ರಿ. ಅದು ಪೂಜೆ ಮಾಡೋಕ್ಕೆ ಯೂಸ್ ಆಗ್ತೈತಿ. ನೆಕ್ಸ್ಟ್ ಟೈಮ್ ಹೋದಾಗ ಜಾಸ್ತಿ ತೊಗೊಂಡು ಬರಬೇಕು. ಡೋರ್ ಮೇಲೆ ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಎಲ್ಲ ಸ್ವಸ್ತಿಕ್ ಬರ್ದೀನಿ. ಅದಕ್ಕೆ ಅರ್ಶಿನ ಕುಂಕುಮನೂ ಎಲ್ಲ ಹಚ್ಚೀನಿ. ದೇವ್ರಿಗೇನು ಎಲ್ಲ ಅರ್ಶಿನ ಕುಂಕುಮ ಹಚ್ಚಿದ್ನಿ. ಇವಾಗ ಹೂ ಹಾಕಬೇಕು ಎಲ್ಲ ದೇವ್ರಿಗೇನು. ಸೇವಂತಿ ಹೂ ಸಿಗಲಿಲ್ಲ, ಮತ್ತು ನನಗೆ ಮಲ್ಲಿಗೆ ಹೂ ಬೇಕಿತ್ತು, ಅದು ಅಷ್ಟೇ, ಅದು ಸಿಗಲಿಲ್ಲ. ನಮ್ಮ ಮನೆಯವ್ರು ಮಳೆ ಬರತ್ತಂತ ಅಂತೇಳಿ ರಾತ್ರಿ ಯಾವುದು ಹೂವು ತರಲಿಲ್ಲ ನೋಡ್ರಿ ಅವ್ರು. ಹಾಗಾಗಿ ಇಷ್ಟೇ ನಾನು ತರಿಸ್ಕೊಂಡಿದ್ನಿಲ್ಲ. ಇದು ಪೂಜೆಗೆ ಆಯಿತು. ಆಮೇಲೆ ನಮ್ಮ ಮೇಲ್ಗಡೆ ಮನೆ ಆಂಟಿನೂ ಇವತ್ತು ಎಷ್ಟೊಂದು ದಾಸವಾಳದ ಹೂ ತಂದು ಕೊಟ್ಟರು. ನಾನು ತರಿಸಿದೆನಲ್ಲ ಅಂಥೇಳಿ ಹಿಂದಿನ ದಿವಸ ಹರ್ಕೊಂಡಿರಲಿಲ್ಲ ಹೂವು. ಆದ್ರೆ ಅವ್ರು ಪೂಜೆ ಟೈಮಿಗೆ ಅಂದ್ರೆ ಕರೆಕ್ಟಾಗಿ ಬಂದು ನನಗೆ ದಾಸವಾಳದ ಹೂ ಕೊಟ್ಟರು. ನೋಡ್ರಿಲ್ಲ ಎಷ್ಟೊಂದು ಹೂ ಕೊಟ್ಟಾರು. ನನಗೆ ಒಂದಾದ್ರೂ ಸಾಕಾಗಿತ್ತು ಇವತ್ತು, ಆದರೆ ಎಷ್ಟೊಂದು ಹೂ ಬಂದು ಎಲ್ಲನೂ. ಇವಾಗ ಸ್ವಲ್ಪ ನೀರೆಲ್ಲ ಚಿಂಪಡಿಸಿ ಅದಕ್ಕೆ ಈಗ ಫೋಟೋಗೆ ಹಾಕೊಳಕತ್ತೀನಿ. ಲಕ್ಷ್ಮಿಗೆ ಮತ್ತು ಗಣೇಶಂಗೆ ನೋಡ್ರಿ ಒಂದು ದಾಸವಾಳದ ಹೂವಾದರೂ ಇಟ್ಟ ಪೂಜೆ ಮಾಡಬೇಕಂತ ಭಾಳ ಇಷ್ಟ ಆ ದೇವರಿಗೆ ದಾಸವಾಳದ ಹೂವು. ಮತ್ತು ದಾಸವಾಳದ ಹೂವನ್ನ ಅಷ್ಟೇ ಅದು ಪೂಜೆಕನ ಶ್ರೇಷ್ಠ. ನಾವು ಯಾವ ಹೂವು ಎಷ್ಟು ರೊಕ್ಕ ಕೊಟ್ಟು ತಂದು ಏರ್ಸಿರನು ದೇವರಿಗೆ ದಾಸವಾಳ ಹೂವು ಏರ್ಸಿರ ಭಾಳ ಇಷ್ಟ ಆಗ್ತದಂತ ನೋಡ್ರಿ. ಯಾಕಂದ್ರೆ ಅದು ಒಂದು ಹೂವು ಏರ್ಸಿರ ಬಂಗಾರದ ಹೂವು ಏರಿಸಿದಷ್ಟು ಸಮ ಅಂತ, ಅಷ್ಟು ಅದು ಒಳ್ಳೇದೈತೆ ನೋಡ್ರಿ ಅದು ದಾಸವಾಳ ಹೂವು. ನಮ್ಮ ಮನೆ ಮೇಲ್ಗಡೆ ಅಜ್ಜಿ ಇದ್ದಾರೋ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನನಗೆ, ಒಂದು ದಾಸವಾಳದ ಹೂವು ಏರಿಸಿರ ಸಾಕು, ಬಂಗಾರದ ಹೂವು ಏರಿಸಿದಷ್ಟು ಸಮ ಅದು ಅಂಥೇಳಿ. ಹಾಗಾಗಿ ನಾನು ಒಂದೇ ಒಂದು ಹೂವಾದರೂ ಕಿತ್ಕೊಂಡು ಬಂದು ಏರಿಸಿರ್ತೀನಿ. ಇವಾಗ ದಾಸವಾಳದ ಹೂವು, ಆಮೇಲೆ ಎಲ್ಲ ಮಲ್ಲಿಗೆ ಹೂವು, ರೋಸು, ಆಮೇಲೆ ಚೆಂಡು ಹೂವು ಎಲ್ಲನೂ ಏರ್ಸಕತ್ತೀನಿ. ಮಲ್ಲಿಗೆ ಹೂವು ತೊಗೊಂಡು ಬರಬೇಕು ಅಂಥೇಳಿ ನಿನ್ನಿಂದ ಅಂದ್ಕೊಂಡು ಖರೆ ಅದು ಪೂಜೆಗೆ ಸಿಗಲೇ ಇಲ್ಲ ನೋಡ್ರಿ. ನಾನು ಲಾಸ್ಟಿಗೆ ನಮ್ಮ ಮನೆಯವ್ರಿಗೆ ಹೇಳೀನಿ, ಯಾವ ಹೂ ಸಿಗ್ಲಿಕ್ಕೂ ಮಲ್ಲಿಗೆ ಹೂವರ ತೊಗೊಂಡು ಬರ್ರಿ, ಇನ್ನೆಲ್ಲನೂ ತರಿಸೇನ ಅಂತನಿ. ಅವರು ಹ್ಞೂ ಅಂದರು. ಆದ್ರೆ ಅವ್ರು ಬರೋ ಟೈಮ್ದಾಗ ಮಳೆ ಬರತ್ತಿತ್ತು ಅಂತೇಳಿ ಡೈರೆಕ್ಟಾಗಿ ಮನೆಗೆ ಬಂದುಬಿಟ್ಟಾರ. ಅವ್ರು ತರಲಿಲ್ಲ. ಎಲ್ಲ ದೇವ್ರಿಗೆ ಹೂವು ಹಾಕೀನಿ. ಹಂಗೆ ಸ್ಟೌವಿಗೇನು ಒಂದು ಹೂವು ಹಾಕಿ ಬಂದು ಈಗ ಬಾಗಿಲಿಗೆ ಹೂವು ಏರ್ಸಕತ್ತೀನಿ. ಹಂಗೆ ತುಳಸಿ ಗಿಡಕ್ಕೂ ಒಂದು ಹೂವು ಏರ್ಸಿದ್ದೀನಿ. ಎಲ್ಲ ಇದ್ದಿದ್ದು ಹೂವೆಲ್ಲ ಇವತ್ತೇ ಏರ್ಸ್ಬಿಟ್ಟು ನೋಡ್ರಿ. ನನಗೆ ಪೂಜೆ ಮಾಡುವಾಗ ಹಂಗೆ ಜಾಸ್ತಿ ಹೂವಿದ್ರೆ ಇಷ್ಟ ಆಗ್ತತಿ. ಪೂಜೆ ಮಾಡುವಾಗ ಹೂವು ಇರಲಿಲ್ಲ ಅಂದ್ರೆ ನನಗೆ ಪೂಜೆ ಮಾಡೋಕ್ಕೆ ಇನ್ನೂ ಇಷ್ಟ ಆಗೋಂಗಿಲ್ಲ. ನೋಡ್ರಿ ಎಷ್ಟೊಂದು ಹೂವಿದ್ದು ಎಲ್ಲ ದೇವ್ರಿಗೂ ಏರ್ಸಿನಿ. ಹಂಗೆ ಈ ಟೇಬಲನ್ನು ಎಲ್ಲ ಒರೆಸಿ ರೆಡಿ ಮಾಡಿಟ್ಟಿದ್ನೆಲ್ಲ, ಇಲ್ಲೂ ಶಿವಂಗೂ ಅಷ್ಟೇ ಹೂವದು ಏರಿಸಿ ರೆಡಿ ಮಾಡೀನಿ. ಇನ್ನು ದೀಪ ಹಚ್ಚಿ ಗಂಧದ ಕಡ್ಡಿಯದು ಬೆಳಗ್ಬೇಕು ನೋಡ್ರಿ. ಬತ್ತಿಯನ್ನು ಆಲ್ರೆಡಿ ಹಿಂದಿನ ದಿವಸನೇ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ನಿ. ಇವಾಗ ತುಪ್ಪದ ಬತ್ತಿ ಹಚ್ಚತ್ತೀನಿ. ತುಪ್ಪದ ದೀಪ ಅಂತೂ ಮಿಸ್ ಮಾಡೋಂಗಿಲ್ಲ, ಗುರುವಾರ ಅಂತೂ ಹಚ್ತೀನಿ. ಇವತ್ತು ಶುಕ್ರವಾರಲ್ಲ ಪೂಜೆ ಮಾಡತ್ತನಂತೇಳಿ ನೀನು ಹಚ್ಚಿರಲಿಲ್ಲ, ಹಾಗಾಗಿ ಇವತ್ತು ಹಚ್ಚಾಕತ್ತೀನಿ. ಇಲ್ಲಾಂದ್ರೆ ಎವ್ರಿ ಥರ್ಸ್ಡೇ ನಾನು ತುಪ್ಪದ ದೀಪ ಹಚ್ತೇನೆ. ರಾಯರಿಗೆ ತುಪ್ಪದ ದೀಪ ಅಂದ್ರೆ ಭಾಳ ಇಷ್ಟ ಆಗ್ತತಿ, ಅದಕ್ಕೋಸ್ಕರ ತುಪ್ಪದ ಬತ್ತಿ ಹಚ್ಚಿರ್ತೀನಿ. ಇದು ಲಾಸ್ಟ್ ತುಪ್ಪ ನೋಡ್ರಿ, ಖಾಲಿ ಆಯಿತು. ನಮ್ಮ ಮನೆಯವರು ಶಬರಿಮಲೆಗೆ ಹೋಗಿದ್ರು ಲಾಸ್ಟ್ ಡಿಸೆಂಬರಲ್ಲಿ, ಜಾನ್ವರಿಲಿ ಅನಿಸ್ತತಿ. ಅವರು ಶಬರಿಮಲೆಗೆ ಹೋಗಿದ್ರು. ಅಲ್ಲೇ ನಮಗೆ ತುಪ್ಪ ಕೊಟ್ಟು ಕಳ್ಸಿರ್ತಾರೆ ಅವರು ವಾಪಸ್ ಅಲ್ಲಿಂದ. ಇದ್ರಾಗನ ಸ್ವಲ್ಪ ಸ್ವಲ್ಪ ಹಾಕ್ಕೊತ ಹೋಗ್ರಿ ಅಂತೇಳಿ ಆ ತುಪ್ಪನ ಇಲ್ಲಿವರೆಗೂ ಮಾಡೀನಿ ನೋಡ್ರಿ. ನಾನು ಅದರೊಳಗನ ಸ್ವಲ್ಪ ತುಪ್ಪ ಸೇರಿಸಿ ಮಾಡೀನಿ. ಅದು ಪೂರ್ತಿ ಖಾಲಿ ಆಯ್ತು ಇವತ್ತು. ನಾನು ಮೀಶೋದಾಗ ರೆಡಿ ತುಪ್ಪದ ಬತ್ತಿನ ತರಿಸಿದ್ದೀನಿ. ಅದನ್ನು ನಾನು ಒಂದು ಶಾರ್ಟ್ ವಿಡಿಯೋದಲ್ಲೂ ಶೇರ್ ಮಾಡಿದೆನಂತ ಅನಿಸ್ತತಿ. ಅದರದ್ದು ಏನಾದರೂ ಲಿಂಕ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ತುಪ್ಪ ತಂದು ಅದಕ್ಕೆ ಬತ್ತಿ ಹಾಕಿ ಮಾಡೋ ಅವಶ್ಯಕತೆನೇ ಇಲ್ಲ, ಅವು ರೆಡಿ ಅದಾವೆ. ಸುಮ್ಮ ದೀಪದೊಳಗಿಟ್ಟು ದೀಪ ಹಚ್ಚಿರ ಮುಗೀತು, ರೆಡಿ ಆಗಿಬಿಡ್ತಾವೆ. ಆ ಥರ ತರಿಸಿದ್ದೀನಿ. ಹಂಗೆ ಇವಾಗ ಕರ್ಪೂರ ಹಚ್ಚೀನಿ ದೇವರಿಗೆ. ನಂತರ ಗಂಧದ ಕಡ್ಡಿ ಬೆಳಗಾಕತ್ತೀನಿ. ಇನ್ನು ಧೂಪ ಒಂದು ಹಾಕ್ಬೇಕು ನೋಡ್ರಿ. ನಾನಿವಾಗ ಗುರುವಾರ ಪೂಜೆ ಮಾಡ್ರೆ ಗುರುವಾರನೂ ಅಷ್ಟೇ ಇವನ್ನೆಲ್ಲನೂ ದೇವ್ರಿಗೆ ಹಚ್ಚಿರ್ತೀನಿ. ದಿನ ಪೂಜೆ ಮಾಡಬೇಕಾದ್ರೆ ಗಂಧದ ಕಡ್ಡಿ ಅಷ್ಟೇ ಹಚ್ಚಿರ್ತೀವಿ. ಆದರೆ ಗುರುವಾರ ಮತ್ತು ಶುಕ್ರವಾರ ನಮ್ಮ ಮನ್ಯಾಗ ಸ್ಪೆಷಲ್ಲಾಗಿ ಪೂಜೆ ಇರ್ತದೆ ನೋಡ್ರಿ. ಆಷಾಢ ಮುಗೀತಂದ್ರೆ ಇನ್ಮೇಲೆ ಗುರುವಾರನ ಪೂಜೆ ಆಕತಿ. ಮುಂಚೆ ಎಲ್ಲ ನಾನು ಪ್ರತಿ ಶುಕ್ರವಾರ ಇದೇ ಥರ ಪೂಜೆ ಮಾಡ್ತಿದ್ನಿ. ಆದರೆ ರಾಯರು ನಮ್ಮ ಮನೆಗೆ ಬಂದಾಗಿಂದ ನಾನು ಗುರುವಾರ ಪೂಜೆ ಮಾಡಕತ್ತೀನಿ. ಹಾಗಾಗಿ ಪ್ರತಿ ಗುರುವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆನ ಮಾಡ್ಕೊಂಡಿರ್ತೀನಿ. ಆಷಾಢ ಮುಗೀತಂದ್ರೆ ಮತ್ತು ಹಂಗೆ ಮೊದಲಿನ ಥರ ನಾನು ಗುರುವಾರಕ್ಕೊಮ್ಮೆ ಪೂಜೆ ಮಾಡ್ಕೊತ ಬರ್ತೀನಿ ನೋಡ್ರಿ. ಈಗ ಪೂಜೆ ಕೆಲಸ ಎಲ್ಲ ಮುಗೀತು. ಇನ್ನು ಸ್ವಲ್ಪ ಹೊತ್ತು ನಾನು ದೇವ್ರ ಮನೆಯಾಗ ಕುತ್ಕೊಂಡು ಒಂದಷ್ಟು ಬೀಜ ಮಂತ್ರಗಳನ್ನ ಹೇಳೋದಾವು, ಅವನು ಹೇಳಬೇಕು. ಇಷ್ಟು ಮಾಡ್ರೆ ನನ್ನ ಪೂಜೆ ಕೆಲಸ ಮುಗೀತು. ನೈವೇದ್ಯನೂ ಆಲ್ರೆಡಿ ಎಲ್ಲ ನಾನು ರೆಡಿ ಮಾಡಿಟ್ಟಿದ್ದೆ. ನೈವೇದ್ಯ ಒಂದು ಮಾಡಿದ್ರೆ ಪೂಜೆ ಕೆಲಸ ಮುಗೀತು ನೋಡ್ರಿ. ನನಗೆ ಪೂಜೆ ಮಾಡುವಾಗ ಡಿಸ್ಟರ್ಬೆನ್ಸ್ ಇರಬಾರ್ದು. ಭಾಳ ಟೈಮ್ ತೊಗೊಂಡು ನಾನು ಪೂಜೆ ಮಾಡ್ತೀನಿ. ನಮ್ಮ ಮನೆಯವರು ಸಾನ್ವಿ ಹೋದ್ಮೇಲೆ
ಇವತ್ತಂತೂ ಎಷ್ಟೋ ತನಕ ಪೂಜೆ ಮಾಡೇನಿ ನೋಡ್ರಿ. ನಾನು ಒಂದು 12 ಗಂಟೆವರೆಗೂ ಪೂಜೆ ಮಾಡಿರ್ಬೋದು. ನಾನು ಸಮಾಧಾನವಾಗಿ ನಿಧಾನಕ್ಕೆ ಪೂಜೆ ಮಾಡೀನಿ. ನಾನು ವಿಡಿಯೋದೊಳಗೆ ಸ್ವಲ್ಪ ಕ್ಲಿಪ್ಪಿಂಗನ್ನು ನಿಮಗೆ ತೋರಿಸಿರ್ತೀನಿ. ಆದ್ರೆ ನಾನಲ್ಲಿ ಪೂಜೆ ಮಾಡಬೇಕಾದ್ರೆ ನಿಧಾನಕ್ಕೆ ನನಗೆ ಮನಸ್ಸಿಗೆ ಇಷ್ಟ ಆಗೋ ಥರ ನಾನು ಭಾಳ ಹೊತ್ತು ಟೈಮ್ ತೊಗೊಂಡು ಪೂಜೆ ಮಾಡ್ತೀನಿ. ಹರಿಬರಿ ಆಗಬಾರ್ದು ನಾನು ಪೂಜೆ ಮಾಡುವಾಗ. ಯಾಕಂದ್ರೆ ವಾರಕ್ಕೆ ಒಂದೇ ಸರಿ ನಾವು ಈ ಥರ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡುವಾಗ ಹರಿಬರಿ ಮಾಡಿರ ಅದು ಅಷ್ಟೊಂದು ಇಷ್ಟ ಆಗಂಗಿಲ್ಲ. ದಿನ ಬರೀ ದೀಪ ಹಚ್ಚೋದು, ಗಂಧದ ಕಡ್ಡಿ ಬೆಳಗೋದು ಇರ್ತೈತಿ. ಆವಾಗ ಬೇಗ ಮಾಡ್ರೆ ನಡಿತೈತಿ. ಆದರೆ ವಾರಕ್ಕೊಂದು ಸರಿ ಪೂಜೆ ಮಾಡುವಾಗ ಮಾತ್ರ ನಾನು ಇದೇ ಥರನ ನಿಧಾನಕ್ಕೆ ಪೂಜೆ ಮಾಡ್ತೀನಿ. ಇವಾಗ ಬೀಜ ಮಂತ್ರ ಹೇಳೋದಿತ್ತು ಒಂದು 9 ಸಾರಿ, ಅದನ್ನು ನಾನು ಹೇಳಿ ಮುಗಿಸೀನಿ. ಹಂಗೆ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡು ಇವಾಗ ನೈವೇದ್ಯನೂ ಮಾಡಿ ದೇವರಿಗೆ ನೈವೇದ್ಯ ಹಿಡ್ದನ್ನು ನೋಡ್ರಿ. ಇವಾಗ ಪೂಜೆ ಕೆಲಸ ಎಲ್ಲ ಮುಗೀತು. ಸಾನ್ವಿ ಬಂದಾಳೆ ನೋಡ್ರಿ ಈಗ ಸ್ಕೂಲಿಂದ. 3:30 ಆಗೈತೆ ಟೈಮ. ಬಂದಾಕೇನ ಡ್ರೆಸ್ ಚೇಂಜ್ ಮಾಡಿ ಕೇಕ್ ತಿನ್ನತ್ತಾಳು. ನಾನು ದೇವ್ರದ್ದು ಪ್ರಸಾದ ತಿಂದ ಇವಾಗ ಸ್ವಲ್ಪ ಪಾಸ್ತಾ ಐತಿ ಬೆಳಗಿಂದ, ಅದನ್ನ ತಿನ್ನತ್ತ ನೋಡ್ರಿ. ಚಲೋ ಆಗೈತಿ ಅದು, ಭಾರಿ ಟೇಸ್ಟ್ ಆಗತ್ತಿಲ್ಲ ಸರ್? ಹೋಮ್ ಮೇಡ್ ಮಾಮ್ ಮೇಡ್. ಸೌಂಡ್ ನೋಡ್ರಿ, ಸೌಂಡ್ ಭಾಳ ಬರಾಕತ್ತೈತಿ. ಏನಂದ್ರೆ ರೋಡ್ ವರ್ಕ್ ನಡೆಯತ್ತಲ್ಲ ನೋಡ್ರಿ, ಇಲ್ಲೆಲ್ಲ ಮಾಡೋದಾಗ ಕಾಣಿಸತ್ತಿರ್ಬೋದು, ಅದರದ್ದೇ ಸೌಂಡ್. ನಾನು ಪೂಜೆ ಎಲ್ಲ ಮಾಡಿದಾದ್ಮೇಲೆ ಚೇತನ್ಗಳ ಮನೆಗೆ ಹೋಗಿ ಅವ್ರಿಗೇನು ಬಾತು ಮತ್ತು ಪಾಯಸ ಮಾಡಿದ್ನಲ್ಲ ಅದನ್ನ ಕೊಟ್ಟ ಸ್ವಲ್ಪ ತಲೆ ಕುತ್ಕೊಂಡು ಚಹಾ ಕುಡಿದ ಬಂದು ನೋಡ್ರಿ. ಬಂದ ತಕ್ಷಣ ಹಂಗೆ ನಮ್ಮ ತಂಗಿ ಫೋನ್ ಮಾಡ್ಯಾಳು, ಅತಿ ಜೋಡಿ ಮಾತಾಡ್ಕತ್ತಿದ್ನಿ. ಟೈಮ್ ಆಗಿಬಿಡ್ತು. ಮತ್ತು ಸಾನ್ವಿನ ಇವತ್ತು ಅಲ್ಲಿ ರೋಡ್ ರೆಡಿ ಆಗತ್ತಲ್ಲ, ಅದಕ್ಕಾಗಿ ಇಲ್ಲೇ ನಮ್ಮ ಮನೆ ಬಾಗಲಾಗ ಬಿಟ್ಟು ಹೋದ್ರು. ಅಲ್ಲೇನು ಕರೆಯಕ್ಕೆ ಹೋಗಿರಲಿಲ್ಲ ಇವತ್ತು, ಇಲ್ಲೇ ಬಾಗಲಾಗ ಬಿಟ್ಟು ಹೋದ್ರು. ಬಂದ ತಕ್ಷಣ ಕೇಕ್ ತಿನ್ನೋಕೆ ನಿನ್ನೆ ಅವರಪ್ಪನ ಫ್ರೆಂಡದು ಬರ್ಡೇ ಇತ್ತಂತ ಅವರ ಸಾನ್ವಿ ಕೇಕ್ ಕೊಟ್ಟು ಕಳಿಸಿದ್ರು. ಅದನ್ನು ನಾನು ಫ್ರಿಜ್ ಒಳಗೆ ಇಟ್ಟಿದ್ನಿ. ಬೆಳಿಗ್ಗೆ ಸ್ವಲ್ಪ ತಿಂದು ಹೋಗಿದ್ಲು, ಇವಾಗ ಮತ್ತು ಬಂದು ತಿನ್ನತ್ತಾಳು. ನಾನು ದೇವ್ರದ್ದು ಪ್ರಸಾದ ಏನು ಬೌಲ್ ಒಳಗೆ ಇಟ್ಟಿದ್ನಲ್ಲ ಅಷ್ಟನ್ನ ತಿಂದೀನಿ, ಹೊಟ್ಟೆ ತುಂಬಿಲ್ಲ ನನಗೆ. ಅದು ಯಾಕೋ ಒಬ್ಬಾಕಿಗೆ ಊಟ ಮಾಡೋಕೆ ಮನಸ್ಸಾಗಲಿಲ್ಲ. ದಿನ ನಾನು ಪ್ರೀತಿ ಊಟ ಮಾಡ್ತಿದ್ದು, ಅವ್ರ ಮನೆಯವ್ರು ಹುಷಾರಿಲ್ಲ ಅಂತೇಳಿ ಬಂದೇ ಇಲ್ಲ. 2 ದಿವಸ ಆಯ್ತು. ನನಗೂ ಒಬ್ಬಾಕಿ ಊಟ ಮಾಡೋಕ್ಕಾಗಲಿಲ್ಲ. ಅದು ಎಷ್ಟು ಪ್ರಸಾದ ಇಟ್ಟಿಲ್ಲ ಅದನ್ನ ನಾನು ತಗೊಂಡು ತಿನ್ನಿ. ಈಗ ಅದಕ್ಕೆ ನೋಡ್ರಿ ನಾನು ಸ್ವಲ್ಪ ಪಾಸ್ತಾ ತಿನ್ನಿ. ಬೆಳಗ್ಗೆ ನೆನಪೇ ಇಲ್ಲ ನನಗೆ ಪಾಸ್ತಾ ಮಾಡಿದ್ದು. ಬೆಳಗ್ಗೆ ನಾಷ್ಟ ಉಪ್ಪಿಟ್ಟು ಮಾಡಿದ್ನಲ್ಲ, ಉಪ್ಪಿಟ್ಟು ತಿನ್ನಿ, ಆಮೇಲೆ ಪ್ರಸಾದ ತಿನ್ನಿ. ಇದು ನೆನಪೇ ಇಲ್ಲ. ಇವಾಗ ನೆನಪಾಯ್ತು ಸಾನ್ವಿನ ನೋಡೋಣ ಪಾಸ್ತಾ. ಇವಾಗ ನಾನು ತಿನ್ನಕತ್ತೀನಿ. ಈಗ ನಾಳೆಗೆ ಇನ್ನೇನು ಸ್ಯಾಟರ್ಡೇ ಐತಿ, ಸಾನ್ವಿಗೆ ರಜೆ ಐತಲ್ಲ, ಹಾಗಾಗಿ ಇವತ್ತೇನು ಓದಿಸೋದೇನಿಲ್ಲ. ಸ್ಯಾಟರ್ಡೆ ಸಂಡೇ 2 ದಿವಸ ಐತಿ. ನಾಳೆ ಓದಿಸ್ತೀನಿ. ಇವತ್ತು ಓದಿಸೋ ಕೆಲಸ ಏನಿಲ್ಲ ನೋಡ್ರಿ. ದಿನ ಈಗ ಸ್ಕೂಲಿಂದ ಬಂದ ತಕ್ಷಣ ಹೆಂಗಾಗ್ಬಿಡ್ತಿದ್ದ, ನನಗಂತೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗ್ತಿತ್ತು. ಇನ್ನೇನು ರೆಸ್ಟ್ ಮಾಡ್ಬೇಕನ್ನೋಡ್ಕನ ಈಗ ಬಂದುಬಿಡ್ತಿದ್ಲು. ನನಗೆ ರೆಸ್ಟ್ ಮಾಡೋಕ್ಕಾಗತ್ತಿರಲಿಲ್ಲ. ಇವತ್ತಂತೂ ಒಂಥರ ಆರಾಮ ಅನ್ಸಾತತ್ ನೋಡ್ರಿ. ಈಗ 1 ಅವರ್ ಮಲ್ಕೋತೀವಿ, ನಾನು ಸಾನ್ವಿ ಇಬ್ಬರು ಮಲ್ಕೊಂಡೆದ್ದು. ಇವತ್ತೇನಕ್ಕಿಗೆ ನಾ ಓದಿಸಲ್ಲ, ನಾಳೆ ನಾಡಿದ್ದು 2 ದಿವಸ. ಅದು ಕಂಪ್ಯೂಟರ್ ಸ್ವಲ್ಪನೇ ಐತಿ, ಅದನ್ನು ಓದಿಸ್ಬೇಕು. ಸ್ಯಾಟರ್ಡೆ ಸಂಡೇ ಆಕೆಗೆಲ್ಲ ಆಲ್ರೆಡಿ ಬರ್ತದೆ ನೋಡ್ರಿ ಈಗ. ಅದು ಓಕೆ, ಅದನ್ನು ಕಲ್ತಾಳು ಕಂಪ್ಯೂಟ್ರ್. ಓದಿಸೋದೇನು ಜಾಸ್ತಿ ಇಲ್ಲ. ಮಂಡೇ 1 ದಿವಸ ಆದರೆ ಮುಗೀತು. ಆಮೇಲೆ ಟ್ಯೂಸ್ಡೇ ಕಲರಿಂಗ್ ಐತಿ, ಅದೆಷ್ಟಾದ್ರೆ ಮುಗೀತು ನೋಡ್ರಿ. FA1 ಕಂಪ್ಲೀಟ್ ಆಯಿತು. ನಾನು ಇನ್ಮೇಲಿಂದ ಫ್ರೀ. ಎಷ್ಟು ಹೋಮ್ವರ್ಕ್ ಕೊಡ್ತಾರೆ ಅಷ್ಟು ಮಾಡಿಸೋದು, ಮುಗೀತು. ಅಷ್ಟೇ ಐತೆ ನೋಡ್ರಿ. ಇವತ್ತು ಯಾಕೋ ಮಳೆ ಬರೋರಂಗೆ ಐತಿ. ವೆದರ್ ಬಿಸಿಲ ಇಲ್ಲ ಇವತ್ತು ಒಟ್ಟ. ನಾನು ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದು ಇನ್ನೂ ಅರಿವಿದಾವು, ಅವನ್ನೆಲ್ಲನೂ ತೆಗೆದು ಒಣಗಿ ಹಾಕಬೇಕು. ಹಾಕಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕು. ಬೆಳಗ್ಗೆ ಪೂಜೆ ಆದಮೇಲೆ ಇನ್ನೇನು ಕ್ಲೀನ್ ಮಾಡಿಲ್ಲ, ಹಂಗಂಗೆ ಇಟ್ಟುಬಿಟ್ಟನಿ. ಅವನ್ನೆಲ್ಲನೂ ಆಮೇಲೆ ತೆಗೆದು ಕ್ಲೀನ್ ಮಾಡಬೇಕು.
ಅದೇ ಅದೇ ನನಗೂ ಅರ್ಥ ಆಗಲಿಲ್ಲ. ಇನ್ನೊಂದು ತಿಂತಿ ಪಾಸ್ತಾ ಕೇಕ್ ಜಾಸ್ತಿ ಐತೆ ನೋಡ್ರಿ, ಸ್ವಲ್ಪ ತಿನ್ನ, ಸ್ವಲ್ಪ ಇಡು ನೋಡಿ. ಪೂಜೆ ಎಲ್ಲ ಮುಗಿಸೇನಿ. ಈ ಥರ ಪೂಜೆ ಮಾಡಿದ್ರೆ ನನಗಂತೂ ಭಾಳ ಖುಷಿ ಆಗ್ತೈತಿ, ಇಷ್ಟ ಆಗ್ತೈತಿ. ಪಾತ್ರೆ ನೋಡ್ರಿ ಇಷ್ಟ ತೊಳಿಬೇಕು. ಆಮೇಲೆ ಕೈ ಒಂದು ಇನ್ಫೆಕ್ಷನ್ ಆಗಿರ್ತದೆ ನನಗೆ, ಸಿಕ್ಕಾಪಟ್ಟೆ ಉರಿ ಆಗ್ತದೆ ನೋಡ್ರಿ. ನಿನ್ನೆ ದೇವ್ರ ಸಾಮಾನು ಎಲ್ಲ ಪಿತಾಂಬ್ರಲ್ಲೇ ತೊಳೆದ್ನೆಲ್ಲ ಜಾಸ್ತಿ ಆಗಿಬಿಟ್ಟೈತಿ, ಏನು ಕೆಲಸ ಮಾಡೋಕ್ಕಾಗತ್ತು. ಇದೊಂದು ಸೌಂಡ್ ಭಾಳ ಕೇಳಾಕತ್ತೈತಿ. ಸಂಜೆ ಮುಂದೆ ನೋಡ್ರಿ ಸಾನ್ವಿ ಮಲ್ಕೊಂಡಿದ್ಲು. ನಾನು ಮಲ್ಕೋಬೇಕಂತ ಅಂದ್ಕೊಂಡು, ಆದ್ರೆ ಇವತ್ತು ಮಲಗಕ್ಕೆ ಆಗಲಿಲ್ಲ. ಮಳೆ ಬರಕತ್ತು, ಬಟ್ಟೆ ಎತ್ಕೊಂಡು ಬಂದ್ರಾತಂಥೇಳಿ ಎದ್ನಿ. ಆವಾಗ ನನಗಂತೂ ಸರಿಯಾಗಿ ನಿದ್ದಿನ ಬರಲಿಲ್ಲ. ನಾನು ಎದ್ಬಿಟ್ನಿ, ಸಾನ್ವಿನ ಮಲ್ಕೊಂಡಿದ್ಲು. ನಾನು ಹಂಗೆ ಸಂಜೆಕ ಮನೆಯೆಲ್ಲ ಕಸ ಗುಡಿಸಿ ಇವಾಗ ದೇವರಿಗೆ ದೀಪ ಹಚ್ಚಿದ ನೋಡ್ರಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.